ಕಂಟೆಂಟ್ ಸುಮಾರು ಸಿಕ್ಕಿತ್ತು. ಹೆಬ್ರಿ ಟೆಂಪಲ್, ಹೆಬ್ರಿ ದೇವಸ್ಥಾನ, ಸಾರಿ ಹೆಬ್ರಿ ಸುಮಾರು ಕಂಟೆಂಟ್ ವೀಡಿಯೋ ಸಿಕ್ತವೆ. ವೀಡಿಯೋಗೆ ಕಂಟೆಂಟ್ಗೆ ಡಿಪ್ರೆಷನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಸ್ಟ್ ನಯನ್. ಇವತ್ತು ನಾವು ಒಂದು ಶೂಟ್ ಮಾಡ್ಕೊಂತ ಪ್ಲ್ಯಾನ್ ಮಾಡಿದ್ದೆ. ಗಿಂಬಲ್ ಎಲ್ಲ ರೆಡಿ ಆಯಿತು, ಸೆಟ್ ಮಾಡಿ ಇಟ್ಟಿದ್ದೆ. ವಿಡಿಯೋ ಮಾಡೋಕ್ಕೆ ಬಂದಿದ್ದೆ ನಮ್ಮ ರಕ್ಷಿತ್ ಶೆಟ್ಟಿ. ಅವಳ ಬೈಕ್ ರೆಡಿ ಇತ್ತು. ಆ ಬೈಕ್ ಹತ್ರ ಇನ್ನೊಂದು ಬೈಕ್ ಇತ್ತು, ರೆಡಿ ಮಾಡ. ಮನೆಯಿಂದ ಹೊರಟದೊಂದು ವಿಡಿಯೋ ಮಾಡ್ತೆ. ಇಲ್ಲಿಗ ಮಾವಿನಕೋಟದ ಶೂಟ್ ಮಾಡ್ತಾ ಇತ್ತು. ಯಾವ ಸೈಡಿ ಹೊರಟದ? ಎಬ್ರಿ ಬದಿಗ. ಯಾವ್ದು? ಎಬ್ರಿ ಬದಿ ಹೊರಟದ. ವಿಡಿಯೋ ಮಾಡ್ತೀನಿ. ಇದೆ ಹೆಂಗೆ ಹುಡುಗ ಬಂದೈತೆ. ಗೋವಿಂದ ಅಣ್ಣ ಅಂತ, ಗೋವಿಂದ ಆಗುಂಬೆ. ನಮ್ಮ ಮುಖ ತರಿಸಿ. ಆಗುಂಬೆಲ್ಲ ಮರಿ ಹೆಬ್ರಿ ನಮ್ದು. ಈಗ ಹೆಬ್ರಿ 2000 ಹೆಬ್ರಿ ಇರಲ್ಲ ಸರ್. ಇದ್ರೆ ಈಗ ಇತ್ತೀಚೆಗೆ ಅಲ್ಲ, ನಂಗೆ ಪರಿಚಯ ಆಗಿ 2 ವರ್ಷ ಆಗ್ತವ ಅಂತ ಅಷ್ಟೇ. ಗಾಯತ್ರಿ ಹೇಳಿದ್ಲಪ್ಪ, ನಯನ ಎಲ್ಲಿ ನೋಡ್ಲಿಕ್ಕಿಲ್ಲ ಅಂತ. ಎಲ್ಲ ಸಮಸ್ಯೆ ಆಯ್ತು ಮರ. ನಿಮ್ಮ ಮನೆಗೆ ಮನೆ ಒಕ್ಕಲಿಗೆ ನೀವು ಯಾವುದಕ್ಕೆ ಬರಲಿಲ್ಲ. ನನ್ನ ಮದಿಗೆ ಹೇಳ್ತೇವೆ ಸುದ್ದಿ ಬಂದು. ನಿನ್ನ ಮದುವೆ ಕೊಟ್ಟ ಗಾಯತ್ರಿ ಅಲ್ಲ ಪಾಪ ಇಲ್ಲ ನನಗೆ ಅವತ್ತು ಯಾವ್ದು ಗೊತ್ತಿಲ್ಲ ಮದುವೆ. ಬಿಸಿ ಬಿಸಿ ಕಾಫಿ ಅಲ್ಲ ಎಂತ ಹೇಳಿದ್ ನಾವು, ಚಾ ಅಲ್ಲ. ಶೆಟ್ರ ಮತ್ತೆ ಬಿಸಿ ಮೋರೆ. ಪಂಚಾಯತ್ ಇಬ್ಬರು ಹಾಕಿದ್ರೆ Bro got no chip. ಮತ್ತೆ ವಿಡಿಯೋ ಮಾಡೋಕೆ ಸುಮಾರು ಕ್ಲಿಪ್ಸ್ ಎಲ್ಲ ಸಿಕ್ತು. ಹೆಬ್ರಿ, ಪೇಟೆ, ಆಮೇಲೆ ದೇವಸ್ಥಾನ, ಬಸ್ತಿಗೆಲ್ಲ ಬಂದಿತ್ತು. ಇಲ್ಲಿ ಹೊಳೆ ಹತ್ರ ಬಂದಿತ್ತು, ಸೀತಾನದಿ ಹೊಳೆ. ಇನ್ನೊಂದು ಬ್ರಿಡ್ಜ್ ಇತ್ತಲ್ಲ ಅಲ್ಲಿ. ಒಂದು ಪ್ಲ್ಯಾನ್ ಮಾಡಿದ್ದು, ಒಂದು ಹಿಂಗೆ ಜಸ್ಟ್ ಕಾಂತ ಇಪ್ಪದು ಅಂದೇಳಿ. ಕಾಂತ ಇಪ್ಪದು ಅಂದೇಳಿ ಇದೀಗ ಹಾರುದ ಬೆಚ್ಚದ ಆಗೋದಿಲ್ಲ, ನೀರಿಲ್ಲ. ಕೊಯ್ಕಾಲ ಮುರಿದು ಅಪ್ಪ ವ್ಯಾಪಾರ. ಇದು ಅಮ್ಮ ಗಂಟ ಸಮ ಹೋಯ್ತು ಹೊಳೆ ಹತ್ರ ಅಂತ ಪದ್ದಂಗೆ. ಕ್ಯಾಮ್ರಾಮ್ಯಾನ್ ರೋಶಿತ್ ಶೆಟ್ಟಿ, ಜಸ್ಟ್ ನಯನ್. ಇದೆಲ್ಲ ಲಾಗಿ ಹಾಕಿ ಇದ್ರಾಗ ಇದ್ದಾರೆ ಕೆಲವು. ಆಯ್ತಲ್ಲ ಮೆಸೇಜ್ ಬಂತು, ಮೆಸೇಜ್ ಬಂತು ನೋಡಿ.
ಇದೇ ಮಾತು ಇದೇ ಮೌನ ಕಳೆಯರಿ ಹಾದಿಗೆ. ಓ ಮಳೆ ಅಂದರೆ ಕೆಲವರಿಗೆ ತೊಂದರೆ, ಇನ್ನು ಕೆಲವರಿಗೆ ಅಜ್ಞಾನ. ಆದರೆ ನನಗೆ ಮಳೆ ಅಂದರೆ ಒಂದು ಕತೆ, ಒಂದು ಕವಿತೆ. ಇವತ್ತು ಯಾವುದೇ ಕೆಲಸ ಇಲ್ಲ, ಯಾವುದೇ ಶೂಟ್ ಸಹ ಇಲ್ಲ. ಆದರೂ ಈ ಮಳೆಯ ಸಂಜೆ ನನ್ನನ್ನು ಹೊರಗೆ ಕರೀತಾ ಇದೆ. ಕೆಲವೊಮ್ಮೆ ಗಮ್ಯಸ್ಥಾನಕ್ಕಿಂತ ಪ್ರಯಾಣವೇ ಸುಂದರವಾಗಿರ್ತದೆ ಅಲ್ವಾ? ಮಳೆಯ ಜೊತೆ ಒಂದು ಬಿಸಿ ಬಿಸಿ ಟೀ. ಜೀವನದ ಸಣ್ಣ ಸಣ್ಣ ಸಂತೋಷಗಳಲ್ಲಿ ಇದು ಸಹ ಒಂದು. ಪ್ರತಿದಿನ ನಾವು ಏನಾದರೂ ಯಾವುದಾದರೂ ಪ್ರಶ್ನೆಗೆ ಉತ್ತರ ಹುಡ್ತಾ ಇರ್ತೇವೆ. ಆದರೆ ಕೆಲವೊಮ್ಮೆ ಆ ಉತ್ತರಗಳೆಲ್ಲವೂ ಪ್ರಕೃತಿಯಲ್ಲಿ ಸಿಗ್ತವೆ. ಈ ಸಂಜೆ ವಿಶೇಷ ಏನೂ ಇರಲಿಲ್ಲ, ಆದರೆ ನೆನಪಿನಲ್ಲಿ ಉಳಿಯುವಂಥದ್ದು ಬಹಳ ಇತ್ತು. ನಿಮ್ಮ ಮಳೆಗಾಲದ ನೆನಪು ಏನು?